ಈಗ ನಾನ್ ವೆಜ್ ಸಿಗ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಆದ್ದರಿಂದ ಎಗ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಎಗ್ ಸಾಂಬಾರನ್ನು ಹೇಗೆ ಮಾಡೋದು, ಈ ಮೊಟ್ಟೆ ಸಾಂಬಾರನ್ನು ಯಾವ ರೀತಿ ಮಾಡೋದು ಈಸಿಯಾಗಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಸೊ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಈ ಮೊಟ್ಟೆ ಸಾಂಬಾರನ್ನು ಮಾಡೋದಕ್ಕೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡೋಣ. ಓಕೆನಾ? ಈಗ ನೀವು ನೋಡ್ತಾ ಇದ್ದೀರಾ, ಮೊದಲನೇದಾಗಿ ನಾವು ಏನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀವಿ ಅಂತ ಹೇಳೋದಾದರೆ ಟೊಮ್ಯಾಟೊ. ಸೊ ಇದನ್ನೆಲ್ಲ ನಾವು ಫ್ರೈ ಮಾಡಿ ಅದಾದಮೇಲೆ ಗ್ರೈಂಡ್ ಮಾಡಬೇಕು. ಅದರಿಂದ ಸೊ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಾದಮೇಲೆ ಸ್ವಲ್ಪ ಈರುಳ್ಳಿ. ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಇದನ್ನೆಲ್ಲ ನಾವು ಫ್ರೈ ಮಾಡಿಕೊಂಡು ಅದಾದಮೇಲೆ ಗ್ರೈಂಡ್ ಮಾಡಿಕೊಂಡು ಅಂದರೆ ರುಬ್ಬಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು ನಾವು ಮೊಟ್ಟೆ ಸಾಂಬಾರನ್ನು ಮಾಡೋದಕ್ಕೆ ರೆಡಿ ಮಾಡ್ಕೋಬಹುದು. ಇದಿಷ್ಟು ಮಸಾಲೆಗೆ. ನೆಕ್ಸ್ಟು ಈಗ ಮೊಟ್ಟೆಯನ್ನು ತೊಗೊಂಡಿದ್ದೀವಿ. ಒಂದು 4ರಿಂದ 6 ಮೊಟ್ಟೆ, ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅಷ್ಟು ತೊಗೊಳ್ಳಿ. ಸೊ ಇದರ ಜೊತೆಗೆ ಇದಾದಮೇಲೆ ಮೊಟ್ಟೆ ಆದಮೇಲೆ ನೀವು ಮೊಟ್ಟೆನ ಬೇಯಿಸೋ ಹಾಗಿಲ್ಲ, ಹಾಗೆ ತೊಗೋಬೇಕು. 1-2 ಚಕ್ಕೆ ಲವಂಗ ಬೇಕಾಗುತ್ತೆ. ಎಸ್, ಚಕ್ಕೆ ಲವಂಗ ಕೂಡ ನಾವು ಫ್ರೈ ಮಾಡಬೇಕಾದ್ರೆ ಹಾಕೋಬೇಕು. ಸೊ ಅದಕ್ಕೆ 1-2-3 ಚಕ್ಕೆ ಲವಂಗ ಮತ್ತು ಮಾಂಸ ಸಾರು ಖಾರದ ಪುಡಿ. ಓಕೆ, ಇದಿಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್. ಇದೆಲ್ಲ ರೆಡಿ ಇದೆ ಅಂತಂದರೆ ಮೊಟ್ಟೆ ಸಾಂಬಾರು ಮಾಡಬಹುದು. ಸೊ ಮೊದಲನೇದಾಗಿ ನಾವು ಬಾಣಲಿಯನ್ನು ಆ್ಯಸ್ ಯೂಶುವಲ್ ಕಾಯೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀವಿ. ಸೊ ಒಂದು ಸ್ವಲ್ಪ ಚಕ್ಕೆ ಲವಂಗ ಇರಲಿ. ಅದಾದಮೇಲೆ ನೆಕ್ಸ್ಟ್ ಈರುಳ್ಳಿಯನ್ನು ಹಾಕೋಬೇಕು. ಓಕೆ, ಈರುಳ್ಳಿಯನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ತುಂಬ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂತಂದರೆ ಮತ್ತೆ ಅದು ಸಾಂಬಾರಲ್ಲಿ ಬೇಯುತ್ತಲ್ಲ, ಅದರಿಂದ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಿಧಾನಕ್ಕೆ ಕಡಿಮೆ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ನಾವೀಗ ನೆಕ್ಸ್ಟು ಟೊಮ್ಯಾಟೋನ ಹಾಕ್ಕೊಳ್ಳೋಣ. ಓಕೆ, ಇದನ್ನೆಲ್ಲ ರುಬ್ತೀವಲ್ಲ, ಅದಕ್ಕೋಸ್ಕರ ನಾವು ಇದನ್ನು ದಪ್ಪ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀವಿ. ಹಸಿರು ಮೆಣಸಿನ್ಕಾಯಿ ಹೇಗಿದ್ರೂ ಮಿಕ್ಸ್ ಮಾಡಬೇಕು, ಗ್ರೈಂಡ್ ಮಾಡಬೇಕು, ಅದರಿಂದ ಸ್ವಲ್ಪ ಸೈಜ್ ದೊಡ್ಡದಾಗೆ ಹೆಚ್ಕೊಂಡಿದ್ದೀವಿ. ಫೈನ್, ಈಗ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗೇನು ಉಪ್ಪನ್ನು ಬಳಸೋದು ಬೇಡ. ಇದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ, ಆಮೇಲೆ ಉಪ್ಪನ್ನು ಬಳಸ್ಕೊಳ್ಳೋಣ. ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಘಮ ಬರ್ತಾ ಇದೆ ಈಗಲೇ. ಎಸ್, ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೋಬೇಕು, ಅದರಿಂದ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಕಾಯಿ ಕೂಡ ಹಾಕ್ಕೊಂಡ್ವಿ. ಒಂದು ಚಿಕ್ಕ ಬೌಲಷ್ಟು ಕಾಯಿಯನ್ನು ಹಾಕ್ಕೋಬೇಕು. ಓಕೆ, ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ, ಅದಾದಮೇಲೆ ನೆಕ್ಸ್ಟ್ ನಾವು ಅದನ್ನು ರುಬ್ಕೋಬೇಕಾಗತ್ತೆ. ಈಗ ಜಾರ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ತಣ್ಣಗಾದ್ಮೇಲೆ. ಸೊ ಅಲ್ಲಿ ನಾವೇನೇನು ಫ್ರೈ ಮಾಡ್ಕೊಂಡಿದ್ದೀವಿ ಅದನ್ನು ಈಗ ಈ ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು 2ರಿಂದ 2.5 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀವಿ. ಸೊ ಇದು ಮಾಂಸ ಸಾರು ಪುಡಿ ಅಂತ ಕರಿತೀವಿ. ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ,
ಅದು ರುಬ್ಬಾದ್ಮೇಲೆ ಎತ್ತಿಡಿ ಹಾಗೆ. ಈಗ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಬಾಣಲಿಯನ್ನು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿಯನ್ನು ಹಾಕೋತಾ ಇದ್ದೀವಿ. ಈರುಳ್ಳಿಯನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಟೊಮ್ಯಾಟೊ ಹಾಕೋಬೇಕು. ಈರುಳ್ಳಿ ಆದಮೇಲೆ ಒಂದು ಸ್ವಲ್ಪ ಹಾಕಿ, ಹೆಚ್ಚಿಗೆ ಬೇಡ. ಯಾಕೆಂದರೆ ಈಗಾಗಲೇ ನಾವು ಮಸಾಲೆ ರೆಡಿ ಮಾಡಿರೋದ್ರಲ್ಲಿ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀವಿ. ಸೊ ಅದರಿಂದ ಒಗ್ಗರಣೆಗೆ ಒಂದು ಸ್ವಲ್ಪ ಅರ್ಧ ಟೊಮ್ಯಾಟೊ ಅರ್ಧ ಈರುಳ್ಳಿ ಸಾಕು. ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಈ ರೀತಿ ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಈಗ ನಾವು ಇದಕ್ಕೆ ಈಗ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆಯನ್ನು ಹಾಕೋತಾ ಇದ್ದೀವಿ. ಚೆನ್ನಾಗಿರುತ್ತೆ. ನಾವು ಈ ರೀತಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಅದನ್ನು ರುಬ್ಬಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಮೊಟ್ಟೆ ಸಾಂಬಾರನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಸಿ ಕೂಡ, ಬೇಗ ಬೇಯುತ್ತೆ ಮತ್ತು ಒಳ್ಳೆ ಘಮ ಕೊಡುತ್ತೆ. ಇದಕ್ಕೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀವಿ. ಸೊ ಆದಷ್ಟು ಮೀಡಿಯಮ್ ಆಗಿ ನಾವು ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ಕೋಬೇಕು. ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕು. ಓಕೆ, ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಈಗ ನಾವೇನು ಮಾಡಬೇಕಂದ್ರೆ, ಇದು 1 ಅಥವಾ 2 ಕುದಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇದಾದಮೇಲೆ ನಾವು ಲಾಸ್ಟಲ್ಲಿ ಮೊಟ್ಟೆಯನ್ನು ಹಾಕಬೇಕು. ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. 1 ಅಥವಾ 2 ಕುದಿ ಬಂದಾದಮೇಲೆ ನೆಕ್ಸ್ಟ್ ನಾವು ಮೊಟ್ಟೆಯನ್ನು ಸಾಂಬಾರೊಳಗೆ ಹಾಕೋಣ. ಸೊ ಓಕೆ, ಈಗ ಕುದೀತಾ ಇದೆ. ಈಗ ಮೊಟ್ಟೆ ಕೂಡ ರೆಡಿ ಇದೆ. ಒಂದೊಂದೇ ಮೊಟ್ಟೆಯನ್ನು ಒಡೆದು ಅದರೊಳಗೆ ಬಿಡಬೇಕು. ಸೈಡಲ್ಲಿ ಸುತ್ತ ಬಿಡೋದಕ್ಕೆ ಟ್ರೈ ಮಾಡಿ. ಒಂದ್ರ ಮೇಲೆ ಒಂದು ಮೊಟ್ಟೆಯನ್ನು ಬಿಡೋದಕ್ಕೆ ಹೋಗಬೇಡಿ. ಸೈಡಲ್ಲಿ ಬಿಡಬೇಕು. ಸೊ ನೀವು ಮೊಟ್ಟೆ ಹಾಕಿದ ತಕ್ಷಣ ಸೌಟ್ ಕೂಡ ಆಡಿಸೋ ಹಾಗಿಲ್ಲ, ಹಾಗೆ ಬಿಟ್ಬಿಡ್ಬೇಕು. ಕಡಿಮೆ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನಕ್ಕೆ ನೀವು ಅದನ್ನು ಬೇಯಿಸ್ಕೋಬೇಕು. ಸೊ ಈ ರೀತಿ ಒಂದೊಂದೇ ಸೈಡ್ನಲ್ಲಿ ನೀವು ಮೊಟ್ಟೆನ ಬಿಡ್ತಾ ಹೋಗಬೇಕು. ಕಡಿಮೆ ಫ್ಲೇಮ್ನಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಓಕೆ, ಹಾಗೆ ಬೇಯೋದಕ್ಕೆ ಬಿಡಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೊಟ್ಟೆನ ದಬಾಕ್ಬೇಕು ಒಳಗಡೆನೆ. ಓಕೆ, ಈ ರೀತಿ ಈ ಥರ ಉಲ್ಟಾ ಮಾಡಬೇಕು ಮೊಟ್ಟೆಯನ್ನು. ಸೊ 2 ಕಡೆನೂ ನೀಟಾಗಿ ಬೇಯುತ್ತೆ. ಸಾಂಬಾರು ಕೂಡ ಒಳಗೆ ಇಳಿಯೋದ್ರಿಂದ ಒಳ್ಳೆ ಟೇಸ್ಟನ್ನು ಕೊಡುತ್ತೆ.
ಸೊ ಅದರಿಂದ ನಾವು ಈ ರೀತಿ ಮಾಡ್ಕೋತಾ ಇದ್ದೀವಿ. ಸೂಪರ್. ಆ್ಯಂಡ್ ಫೈನಲಿ ಈಗ ಮೊಟ್ಟೆ ಸಾಂಬಾರ್ ರೆಡಿ ಇದೆ. ಈಗ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋದಷ್ಟೇ ಕೆಲಸ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಎಗ್ ಈಗ ಬ್ಯಾಟಿಂಗ್ ಶುರು ಮಾಡೋದಷ್ಟೇ ಬ್ಯಾಲೆನ್ಸ್ ಇರೋದು. ಓಕೆ, ಈಗ ನಾವು ಬ್ಯಾಟಿಂಗ್ ಶುರು ಮಾಡೋಣವಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಬಿಸಿ ಅನ್ನಕ್ಕೆ ಅಥವಾ ಚಪಾತಿ ಆಗಿರಬಹುದು, ರೊಟ್ಟಿ ಆಗಿರಬಹುದು, ಇದಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಅಡುಗೆ ವಿಧಾನಗಳನ್ನು ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ.